ನಾನು ಕೋಚ್ ಮಾಡಬೇಕಾದ್ರೆ ಸ್ಟೂಡೆಂಟ್ಸಿನ ಮೇನ್ ಕ್ವೆಶ್ಚನೇ ಇದಾಗಿರುತ್ತೆ. ನಾವು ಡಿಸ್ಟ್ರಾಕ್ಷನ್ಸ್ ಇಲ್ಲದೆ ಫೋಕಸ್ಡ್ ಆಗಿ ಹೇಗೆ ಓದೋದು ಅಂತ. ಅಂಥವರಿಗೆ ಪೊಮೊಡೊರೊ ಟೆಕ್ನಿಕ್ ಇಸ್ ದ ಬೆಸ್ಟ್. ವೆಲ್ಕಮ್ ಟು ದ 49th ವಿಡಿಯೋ ಆಫ್ ಮೈ 100 ಡೇ ವಿಡಿಯೋ ಸೀರೀಸ್. ಪೊಮೊಡೊರೊ ಟೆಕ್ನಿಕ್ ನಾವು ಯಾವ ವರ್ಕ್ ಮಾಡ್ತಿರ್ಬೇಕಾದ್ರೂ ಯೂಸ್ ಮಾಡ್ಬೋದು. ಈವನ್ ನಾನು ಕೂಡ ಇದನ್ನು ತುಂಬ ಸತಿ ಯೂಸ್ ಮಾಡಿದ್ದೀನಿ. ಬಟ್ ಸ್ಟೂಡೆಂಟ್ಸ್ಗೆ ಇದು ತುಂಬಾ ಯೂಸ್ ಆಗುತ್ತೆ. ಫಸ್ಟು ನೀವು ಓದುವ ಅಥವಾ ಯಾವುದಾದ್ರು ಟಾಸ್ಕ್ ಮಾಡುವ ಮುಂಚೆ 25 ನಿಮಿಷದ ಒಂದು ಟೈಮರ್ನ ಹಾಕ್ಕೊಳ್ಳಿ. ಹಾಗೆ ಇದರೊಟ್ಟಿಗೆ ನಿಮ್ಮ ಡಿಸ್ಟ್ರಾಕ್ಷನ್ಸನ್ನೆಲ್ಲ ಅವಾಯ್ಡ್ ಮಾಡಿ. ಫಾರ್ ಎಕ್ಸಾಂಪಲ್, ನಿಮ್ಮ ಮೊಬೈಲನ್ನು ಸೈಲೆಂಟಿಗೆ ಇಡಿ. ಯಾಕಂದರೆ ನಿಮ್ಮ ಫುಲ್ ಫೋಕಸ್ ಈ 25 ನಿಮಿಷದಲ್ಲಿ ಮಾಡುವಂಥ ಟಾಸ್ಕ್ ಮೇಲೆ ಮಾತ್ರ ಇರಬೇಕು. ಸೆಕೆಂಡ್ ಪಾಯಿಂಟ್, 25 ನಿಮಿಷದ ಡ್ಯೂರೇಷನ್ ಆದಮೇಲೆ 5 ನಿಮಿಷದ ಬ್ರೇಕ್ ತಗೊಳ್ಳಿ. ನೆನ್ಪಿಟ್ಕೊಳ್ಳಿ, ಈ 5 ನಿಮಿಷದಲ್ಲಿ ನೀವು ಡಿಸ್ಟ್ರಾಕ್ಟ್ ಆಗುವಂಥ ವಿಷಯನ ಮಾಡಕ್ಕೆ ಹೋಗ್ಬಿಡಿ. ಫಾರ್ ಎಕ್ಸಾಂಪಲ್, ನೀವು ಮೊಬೈಲ್ ಸ್ಕ್ರಾಲ್ ಮಾಡ್ತಾ ಇದ್ರೆ ಈ 5 ನಿಮಿಷನ ದಾಟ್ಬಿಡ್ತೀರಾ. ಅದಕ್ಕೆ ಜಸ್ಟ್ ಒಂದು ವಾಕ್ ಹೋಗಿ ಬನ್ನಿ ಅಥವಾ ಒಂದು ನೀರು ಕುಡ್ಕೊಂಡು ಬನ್ನಿ, ಈ ಥರ ಸಿಂಪಲ್ ಥಿಂಗ್ಸನ್ನು ಮಾಡಿ. ಇದೇ ಥರ ಇನ್ನು 3 ಸತಿ 25 ನಿಮಿಷನ ಮಾಡಿ ಟೋಟಲ್ ಆಗಿ 4 ಸತಿ ಮಾಡ್ದಂಗೆ ಆಗುತ್ತೆ. ಅಲ್ಲಿಗೆ ನೀವು 2 ಅವರ್ ಕಂಪ್ಲೀಟ್ ಮಾಡೇ ಬಿಡ್ತೀರಾ. ಈ 2 ಅವರ್ ಆದಮೇಲೆ ಲಾಂಗ್ ಬ್ರೇಕ್ ತಗೊಳ್ಳಿ, 15 to 30 ಮಿನಿಟ್ಸ್ ತನಕ. ಇಲ್ಲೂ ನಾನು ಹೇಳೋದೇನೆಂದರೆ, ಈ ಲಾಂಗರ್ ಬ್ರೇಕನ್ನು ಯೂಸ್ ಮಾಡಬೇಕಾದ್ರೆ ನೀವು ಡಿಸ್ಟ್ರಾಕ್ಟ್ ಆಗುವಂಥ ವಿಚಾರಗಳನ್ನ ಮಾಡೋಕ್ಕಿಂತ ನೀವು ಯಾವುದಾದ್ರು ಕ್ರಿಯೇಟಿವ್ ಆಗಿದ್ದೀರಾ, ಲೈಕ್ ಡ್ರಾಯಿಂಗ್, ಸಿಂಗಿಂಗ್, ಇಂಥ ವಿಚಾರಗಳನ್ನ ಮಾಡಿದಾಗ ಇದು ಇನ್ನೂ ಎಫೆಕ್ಟಿವ್ ಆಗಿರುತ್ತೆ. ಅದೇ ನೀವು ಲಾಂಗರ್ ಡ್ಯೂರೇಷನ್ ಮಾಡ್ತೀನಿ ಅಂದರೆ 50 ಮಿನಿಟ್ಸ್ ಎಟ್ ಅ ಸ್ಟ್ರೆಚ್ ನೀವು ಆ ಟಾಸ್ಕನ್ನು ಮಾಡಿ 10 ಮಿನಿಟ್ಸ್ ಬ್ರೇಕನ್ನು ತಗೊಳ್ಬೋದು. ಈ ಥರ 3 ಸೈಕಲ್ ನೀವು ಮಾಡಿದ್ರೆ ದಿನಕ್ಕೆ 6 ಅವರ್ ಕೊಟ್ಟಂಗಾಗತ್ತೆ, ಅದು ವಿತ್ ಫುಲ್ ಫೋಕಸ್ ಆ್ಯಂಡ್ ಕ್ವಾಲಿಟಿ. ಟ್ರೈ ಮಾಡಿ ನೋಡಿ.